ಸೀತಾತ ಬಂತು. ಸೀಪುಟ ಮಿಸ್ ಯು ಬಂಗಾರ. ಹೇಗಿದ್ದೀರಾ ಸರ್? ಆರಾಮ್. ಚೆನ್ನಾಗಿದ್ದೀನಮ್ಮ. ಬನ್ನಿ ಬನ್ನಿ ಬನ್ನಿ. ತಗೊಮ್ಮ. ಏನಿದು? ಸ್ವಲ್ಪ ತಿಂಡಿ ಮಾಡಿದ್ದೆ, ತಗೊಂಡು ಬಂದೆ. ಅಲ್ಲೇ ಇಟ್ಬಿಡಿ. ನಮಸ್ಕಾರ ಮೂರ್ತಿಗಳೇ, ನಮಸ್ಕಾರ. ಚೆನ್ನಾಗಿದ್ದೀರಾ ಇದೆ? ಓ, ಮನೆಗೆ ಸೊಸೆ ಮೊಮ್ಮಗಳು ಬಂದ್ಮೇಲೆ ಇನ್ನೂ 10 ವರ್ಷ ಕಡಿಮೆ ಆಗ್ಬಿಟ್ಟಿದೆ ನನಗೆ. ಅಮ್ಮ ಯಾಕೆ ಸುಮ್ಮನೆ ತೊಂದರೆ ತಗೋತೀರಾ ನೀವು? ಏನು ತೊಂದರೆ? ನೀವೆಲ್ಲ ತಿನ್ನಿ ಅಂತ ತಗೊಂಡು ಬಂದಿದ್ದೀನಿ. ನಿಮ್ಮ ಮನೆಯವ್ರಿಗೆಲ್ಲ ಕೊಡು. ಬನ್ನಿ. ಅಮ್ಮ, ನಿಮ್ಮಿಬ್ರಿಗೂ ಸೀತಾ ಅವ್ರ ಬಗ್ಗೆ ಒಂದು ಸಿಹಿ ಸುದ್ದಿ ಇದೆ. ಏನಪ್ಪ ಅದು? ಸೀತಾ ಅವರು ಇನ್ಮೇಲೆ ನಮ್ಮ ಮನೆ ಸೊಸೆ ಮಾತ್ರ ಅಲ್ಲ, ನಮ್ಮ ಕಂಪನಿಯ ಬೋರ್ಡ್ ಆಫ್ ಮೆಂಬರ್ ಆಗ್ಬಿಟ್ಟಿದ್ದಾರೆ. ಹಂಗಂದ್ರೆ ಅದೊಂದು ದೊಡ್ಡ ಜವಾಬ್ದಾರಿ ಪುಟಿ. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಸೀಪುಟ ಬರೋವರೆಗೂ ಕಾಯ್ತಾ ಇದ್ವಿ, ಬಂದಾಯ್ತಲ್ಲ, ಸೆಲೆಬ್ರೇಷನ್ ಶುರು. ಆಗ್ಲಪ್ಪ, ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ, ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು ಅಮ್ಮ. ಪಾಪಚ್ಚಿಗೆ ನಾನು ನೆನಪೇ ಆಗಿಲ್ವಾ? ನನಗೊಂದು ಫೋನ್ ಮಾಡಿಲ್ಲ. ಅಂಥದ್ದು ಏನಾಯ್ತು? ಒಂದು ಮಾತು ಹೇಳದೆ ಹೋಗಿದ್ದಾಳೆ ಅಂತಂದ್ರೆ ಅವಳಿಗೆ ನಾನು ಬೇಡ ಅಂತಾನೆ ಅರ್ಥ. ಯಾಕಳಿ ಅಂದ್ರೆ ಏನಾಯ್ತು? ಅಲ್ಲೇ ನಿಂತ್ಬಿಟ್ರಿ? ಏನಿಲ್ಲ, ಏನೋ ಯೋಚನೆ ಮಾಡ್ತಾ ಇದ್ರಿ? ಹೇಳಿ, ಪರವಾಗಿಲ್ಲ. ಏನಿಲ್ಲ ಅತ್ತೆ. ನನ್ನ ತಂಗಿಗೆ ನನಗೊಂದು ಫೋನ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ವಲ್ಲ, ಅಂಥ ತಪ್ಪು ನಾನು ಏನು ಮಾಡಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೆ. ನೀವು ಯೋಚನೆ ಮಾಡೋದು ಸಹಜನೇ ಅಳಿ. ಅಂದ್ರೆ ಅಂಜು ಹೋದವಳು ನಿಮ್ಗೊಂದು ಕಾಲ್ ಮಾಡ್ಬೋದಾಗಿತ್ತು. ನನ್ಗನ್ಸುತ್ತೆ ನೀವು ಬ್ಯುಸಿ ಇದ್ದೀರಾ ಅಂತ ನಿಮ್ಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸುಮ್ಮನಿದ್ದಾಳೆ ಅವಳು. ಹೇಗೋ ಪ್ರಿಯಂಗೆ ಹೇಳ್ಬಿಟ್ಟೆ ಹೋಗಿದ್ದಾಳೆ. ಪ್ರಿಯಾನು ದಿನ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಅಂಜು ಜೊತೆ. ಅಂಜು ಏನು ಚಿಕ್ಕ ಹುಡುಗಿ ಅಲ್ವಲ್ಲ, ದೊಡ್ಡವಳಾಗಿದ್ದಾಳೆ. ಕೆಲಸ ಎಲ್ಲ ಮುಗಿದ್ಮೇಲೆ ಬಂದ್ಬಿಡ್ತಾಳೆ. ನೀವೇನು ತಲೆ ಕೆಡ್ಸ್ಕೋಬೇಡಿ. ನೀವು ಸ್ವಲ್ಪ ಪ್ರಿಯನ್ ಬಗ್ಗೆ ಯೋಚನೆ ಮಾಡಿದ್ರೆ. ಪ್ರಿಯಾ ಬಗ್ಗೆನಾ? ಪ್ರಿಯಂಗೇನಾಯ್ತು? ಅಯ್ಯೋ, ಪ್ರಿಯನ್ಗೇನಾಗಿಲ್ಲ, ಅವಳು ಆರಾಮಾಗೇ ಇದ್ದಾಳೆ. ಅವಳಿಗೆ ನನ್ನ ಮಾತಿಗಿಂತ ನಿಮ್ಮ ಮಾತಿನ ಮೇಲೆ ನಂಬಿಕೆ, ಗೌರವ ಜಾಸ್ತಿ. ನೀವು ನೋಡಿದ್ರೆ ಯಾವಾಗಲೂ ತಂಗಿ ತಂಗಿ ಅಂತ ತಲೆ ಕೆಡ್ಸ್ಕೋತೀರಾ. ಅವಳು ನಿಮ್ಮ ಜೊತೆ ಸೇರಿಕೊಂಡು ಅಂಜು ಅಂಜು ಅಂತಾನೆ ಇರ್ತಾಳೆ. ತನ್ನ ಬಗ್ಗೆ ತಾನು ಕಾಳಜಿ ತೋರಿಸಲ್ವಲ್ಲ, ಆ ಬೇಸರ ನನಗೆ. ನನ್ನ ಮಾತನ್ನ ತಪ್ಪಾಗಿ ತಿಳ್ಕೊಬೇಡಿ. ಅಯ್ಯೋ, ಹಾಗೇನಿಲ್ಲ ಅತ್ತೆ. ನಾನು ನನ್ನ ತಂಗಿ ಯೋಚನೆನ ಪ್ರಿಯನ್ ಮೇಲೆ ಹೇಳ್ತಾ ಇದ್ದೀನ. ಐಮ್ ಸೋ ಸಾರಿ ಅತ್ತೆ. ಅಯ್ಯೋ ಅಳಿ, ಅಂದ್ರೆ ನಾನು ಆ ಥರ ಹೇಳಲಿಲ್ಲ. ಇಲ್ಲ ಇಲ್ಲ, ನೀವು ಹೇಳೋದು ಸರಿನೇ. ಅಂಜು ಏನು ಚಿಕ್ಕ ಹುಡುಗಿ ಅಲ್ಲ. ಅವಳಿಗೆ ಅಣ್ಣನ ಮೇಲೆ ಪ್ರೀತಿ ಇದ್ರೆ ಅವಳೇ ಫೋನ್ ಮಾಡ್ತಾಳೆ, ಬರ್ತಾಳೆ. ನಾನೇ ಕಾಯ್ತೀನಿ. ಸದ್ಯ ನನ್ನ ಮಾತಿಗೆ ಬೇಜಾರು ಮಾಡಿಕೊಂಡು ಅಂಜು ಮನೆ ಬಿಟ್ಟು ಹೋದ್ಲು ಅಂತ ಅಳಿಯಂದ್ರಿಗೆ ಅನುಮಾನ ಬರಲಿಲ್ಲ. ನನ್ನ ಪುಣ್ಯ. ಸೀಪುಟ, ಡೋಂಟ್ ವರಿ ಬೇಬಿ, ಅದು ಶುಗರ್ಲೆಸ್ ಕೇಕ್, ಯಾರು ಬೇಕಾದ್ರೂ ತಿನ್ಬೋದು. ಕಟ್ ಮಾಡಿ ಬೇಗ. ಸೀದಾ ಕಟ್ ಮಾಡಿ. ಬನ್ನಿ ನೀವು. Congratulations, Itama. Thank you, baby. Congrats, board of director. Thank you so much.
ಪುಟ ಅವೆಲ್ಲ ಮಾತಾಡಬಾರ್ದು. ಅವಳು ಕೊಡ್ತಿದ್ದಾಳೆ ತಾನೆ, ಸುಮ್ಮನೆ ತಿನ್ನು. ಯಾಕೆ ಪುಟ್ಟ ಕೇಕ್ ತಿನ್ನಲ್ವಾ? ನಾನು ಮನೆಯಿಂದ ಬೇಸನ್ ಲಾಡು, ರವೆ ಉಂಡೆ ಎಲ್ಲ ತಂದಿದ್ದೀನಿ. ಸೀತಾ ಹೋಗಿ ತಗೊಂಡು ಬಮ್ಮ, ಮಗು ಕೊಡೋಣ. ನಂಗೇನು ಬೇಡ. ಅನಿ, ನಿನಗೇನು ಬೇಡದೇ ಇದ್ರೆ ಬೇಡ, ನೀವು ಹೋಮ್ವರ್ಕ್ ಮಾಡು, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ಬನ್ನಿ. ನಾನು ಈ ವೀಕೆಂಡ್ ಬ್ಯಾಂಗ್ಳೂರ್ ಹೋಗಿ ಬರ್ತೀನಿ ಸರ್. ಏನಾದರೂ ಎಮರ್ಜೆನ್ಸಿ ಇತ್ತೇನಮ್ಮ? ಅದು ಮನೇಲಿ ಯಾವಾಗ ಬರ್ತೀಯ ಅಂತ ಕೇಳ್ತಾ ಇದ್ದಾರೆ. ಇದು ಒಂದ್ಸಲ ಹೋಗಿ ಬಂದ್ಬಿಡ್ತೀನಿ. ಹಾಗೆ ನಾನು ಮುಂಚೆ ವರ್ಕ್ ಮಾಡ್ತಿದ್ದ ಕ್ಲಿನಿಕ್ಗೆ ಅಫಿಷಿಯಲ್ ಆಗಿ ರೆಸಿಗ್ನೇಷನ್ ಲೆಟರ್ನ ಕೊಡಬೇಕು. ಈಗ ಸದ್ಯಕ್ಕೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ. ಹಾಗಾಗಿ ಈ ವಿಷಯ ಬೆಳಿಗ್ಗೆನೇ ಹೇಳ್ಬೋಯ್ತಲ್ಲಮ್ಮ. ಇನ್ ಪೇಷಂಟ್ ಒಬ್ರು ಡ್ಯೂಟಿ ನಿನಗೆ ಹಾಕಿದ್ದೀನಲ್ಲಮ್ಮ. ಜಾಸ್ತಿ ಡಾಕ್ಟರ್ಸ್ ಬೇರೆ ನಮ್ಮಲ್ಲಿಲ್ಲ. ನಿಮಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ನೆಕ್ಸ್ಟ್ ವೀಕೆಂಡಲ್ಲಿ ಹೋಗ್ಬೋದಲ್ಲಮ್ಮ. ಪೇಷಂಟ್ ಇದ್ದಾರೆ ಅಂದಮೇಲೆ ನಾನು ಈಗ ಹೋದ್ರೆ ಸರಿ ಹೋಗಲ್ಲ. ಇರ್ತೀನಿ ಬಿಡಿ ಸರ್. ಒಳ್ಳೇದಮ್ಮ. ಮೇಡಮ್, ಪೇಷಂಟ್ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ಯಾಕೆ, ಏನಾಯ್ತು? ಡಲ್ಲಾಗಿದ್ಯಾ? ಗುರುಗಳಿಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ. ಅದಕ್ಕೆ ಕಾಲ್ ಮಾಡಿ ಇನ್ನ ಗುರುಗಳಿಗೆ ಹುಷಾರಾಗಿಲ್ವಾ ಅಂತ ಕೇಳಿದಾಗ ಏನು ಉತ್ತರ ಕೊಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನನ್ನ ಅತ್ತಿಗೆ ತುಂಬಾ ಒಳ್ಳೆಯವರು ಕಣೆ. ಹಾಗಂತ ಅಲ್ಲಿಗೆ ಹೋಗಿ ಅವ್ರ ಲೈಫ್ ಮಧ್ಯ ಸೇರ್ಕೊಳ್ಳೋಕೆ ನನ್ಗಿಷ್ಟ ಇಲ್ಲ. ನಿನ್ ಸಿಚುವೇಶನ್ ನಂಗೆ ಅರ್ಥ ಆಯ್ತು. ಒಂದ್ ಕೆಲಸ ಮಾಡು, ಇಲ್ಲೇ ಯಾರಾದ್ರೂ ಒಂದು ಹುಡುಗನ್ ನೋಡಿ ಸೆಟ್ಲ್ ಆಗ್ಬಿಡು. ತಮಾಷೆ ಮಾಡ್ಬೇಡ ಕಣೆ. ನಾನ್ ತಮಾಷೆ ಮಾಡ್ತಿಲ್ಲ ಅಂಜು, ನಾನ್ ಸೀರಿಯಸ್ ಆಗಿ ಹೇಳ್ತಿರೋದು. ನಿನ್ ಲೈಫಲ್ಲೂ ಒಬ್ರು ಬಂದ್ರೆ ನಿಮ್ ಅಣ್ಣ ಅತ್ತಿಗೆಗೂ ಸಮಾಧಾನ ಆಗುತ್ತೆ. ಅವಾಗ ನಿನ್ ಪಾಡಗ್ ನೀನ್ ಇರ್ಬೋದು. ನನ್ಗೆ ಯಾರು ಬೇಡ. ನಾನು ಹೀಗೆ ಒಂಟಿಯಾಗೆ ಇದ್ಬಿಡ್ತೀನಿ. ನನ್ಗೆ ಈ ಪ್ರೀತಿ ಪ್ರೇಮದಲ್ಲೆಲ್ಲ ನಂಬಿಕೆನೇ ಇಲ್ಲ. ಲೈಫ್ ಲಾಂಗ್ ಒಬ್ಳೇ ಇರ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಈ ವಯಸ್ಸಿಗೆ ಯಾಕೆ ನಿಂಗೆ ಈ ವೈರಾಗ್ಯ? ಯಾಕೆ ಬಂದು ನಮ್ಮ ರಾಮ ಅಶೋಕ ಎಲ್ಲರೂ ಕೂತು ಚರ್ಚೆ ಮಾಡಿ ಈ ಡಿಸಿಷನ್ ತೊಗೊಂಡಿದ್ದಾರೆ. ಸೀತಾ ಬುದ್ಧಿವಂತೆ, ಪ್ರಾಮಾಣಿಕ ಎಂಪ್ಲಾಯಿ, ಜೊತೆಗೆ ನಮ್ಮ ಮನೆ ಸೊಸೆ. ಆಕೆನೇ ಆ ಸ್ಥಾನಕ್ಕೆ ಅರ್ಹವಾದ ವ್ಯಕ್ತಿ ಅಂತ ನಮ್ಮೆಲ್ರಿಗೂ ಅನಿಸಿ. ಒಳ್ಳೇದೇ, ತುಂಬ ಖುಷಿ ಆಯಿತು. ಆಕೆಗೆ ದೊಡ್ಡ ಗೌರವನೇ ಸಿಕ್ಕಿದೆ. ಅವಳು ನಿಮ್ಮೆಲ್ಲರ ನಂಬಿಕೆನೂ ಉಳಿಸ್ಕೊತಾಳೆ. ಹೌದಮ್ಮ, ಸೀತಾ ಎಲ್ಲರ ನಂಬಿಕೆನೂ ಉಳಿಸ್ಕೋತಾರೆ. ಕಂಗ್ರ್ಯಾಚುಲೇಷನ್ ಸೀತಾ. ಅಮ್ಮ ತಗೊಳ್ಳಿ, ಕಾಫಿ ತಗೊಳ್ಳಿ. ಇದು ವಿತ್ ಶುಗರ್. ನಿಮ್ಗೆ ಕಾಫಿ ಕೊಡ್ತಾ ಇರೋದು ನಿಮ್ಮ ವಟಾರದಲ್ಲಿ ಹಳೆ ಪ್ಲೇಯರ್ ಸೀತಾ ಅಲ್ಲ, ನಮ್ಮ ದೇಸಾಯಿ ಗ್ರೂಪ್ ಆಫ್ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ ಮಿಸಸ್ ಸೀತಾ ಶ್ರೀರಾಮ ದೇಸಾಯಿ.
ಅವ್ರಿಗೆ ತುಂಬ ಬಿಸಿ ಅಂತ ಇದೆ. ಒಂದು ಸ್ಟೀಲ್ ಲೋಟ ಕೊಡಮ್ಮ. ಆಂಟಿ ಸ್ಟೀಲ್ ಲೋಟ ಎಲ್ಲಿದೆ? ಸ್ಟೀಲ್ ಲೋಟನ ಇಲ್ಲೆಲ್ಲರೂ ಪಿಂಗಾಣಿ ಕಪ್ಪಲ್ಲೇ ಕಾಫಿ ಕುಡಿಯೋದಮ್ಮ. ಬೆಳ್ಳಿ ಕಪ್ಪಿದೆ ಕೊಡ್ಲಾ? ಸಿಹಿ, ನಮ್ಮ ತಾಯಿ ಕೊಟ್ಟಿರೋ ಸ್ಟೀಲ್ ತಟ್ಟೆ ಗ್ಲಾಸು ಮೇಲಿಟ್ಟಿದ್ದೀನಿ. ನಾನು ತಗೊಂಡು ಬರ್ತೀನಿ, ನೀನು ಹೋಗಿ ಅಜ್ಜಿ ತಾತ ಹತ್ರ ಮಾತಾಡ್ತೀನಿ, ಸರಿನಾ? ಗೀತಾ, ಮೇಲೆ ಗ್ಲಾಸ್ ಇದೆ, ಸ್ಟೂಲ್ ಹಾಕೊಂಡು ತೆಗೀರಿ. ಸಾಧನಾ, ಏನ್ ಮಾಡ್ತಿದ್ಯಾ? ಅಲ್ಲಿ ಪಾಪ ತಾತ ಕೈಯಲ್ಲಿ ಬಿಸಿ ಹಿಡ್ಕೊಳಕ್ಕಾಗದೆ ಒದ್ದಾಡ್ತಿದ್ದಾರೆ. ಈಗ ಅರ್ಜೆಂಟ್ಗೆ ಇವ್ರು ಯೂಸ್ ಮಾಡೋ ಗ್ಲಾಸನ್ನೇ ಕೊಡು. ಇವ್ರು ಯೂಸ್ ಮಾಡೋದಾ? ಸರಿ ಅನ್ಸಲ್ವೇನೋ ಅಕ್ಕ? ಹೌದಾ? ಸೀತಂಗೆ ಸಿಹಿಗೆ ಈ ಭೇದ ಭಾವ ಎಲ್ಲ ಇಲ್ವಲ್ಲ? ಗೀತಾ, ನೀವು ಯೂಸ್ ಮಾಡೋ ಗ್ಲಾಸ್ ಕೊಡಿ, ಬೇಗ ತಗೊಂಬ. ನಮ್ಮ ಮನೇಲಿ ಸ್ಟೀಲ್ ಲೋಟಗಳು ಅಷ್ಟಾಗಿ ಬಳಸಲ್ಲ, ಮೇಲೆಲ್ಲೋ ಎತ್ತಿಟ್ಟಿದ್ದಾರೆ, ಅದಕ್ಕೆ ಲೇಟ್ ಆಗ್ತಿದೆ. ಸಾರಿ. ನಮ್ಮಿಂದ ತೊಂದರೆ ಆಯ್ತೇನೋ? ಅಯ್ಯೋ, ತೊಂದರೆ ಏನಿಲ್ಲ, ಪರವಾಗಿಲ್ಲ. ಏನ್ರಿ ನೀವು? ಇರ್ಲಿ ಇರ್ಲಿ ಇರ್ಲಿ, ಬೇಜಾರು ಮಾಡ್ಕೊ. ದಯವಿಟ್ಟು ಕ್ಷಮಿಸ್ತೀನಿ. ಕ್ಷಮಿಸೋದೇನು ಬಂತಮ್ಮ, ವಯಸ್ಸಾದ್ಮೇಲೆ ಈ ಥರ ಆಗ್ತಿರ್ತದೆ, ಬೇಜಾರಕ್ಕೆ ಬಂತು. ರುದ್ರಪ್ರತಾಪ್ ಅಲ್ಲ, ನನ್ ರಾಮು ಅವರು ಅಂತ ನಾನು ನಂಬಿದ್ದೆ. ಹೇಗಿದ್ದೀರಾ? ನಿಂತ್ಕೊಳ್ಳಿ. ನಾನು ನಿಮ್ ಜೊತೆ ಮಾತಾಡ್ಬೇಕು. ಹೇಗಿದ್ದೀರಾ? ಹೇಗೋ ಇದ್ದೀನಿ, ಬದುಕಿದ್ದೀನಿ. ನನಗೆ ಬದುಕಬೇಕು ಅನ್ನೋ ಆಸೆ ಇದೆ. ದಯವಿಟ್ಟು ನನ್ನನ್ನು ಬದುಕೋದಕ್ಕೆ ಬಿಡಿ. ನಿಮ್ಮ ತಂಟೆಗೆ ನಾನು ಬರ್ತಿಲ್ಲ ತಾನೆ, ಮತ್ತೆ ಯಾಕೆ ನಾನು ಹಿಂದೆ ಬರ್ತಾ ಇದ್ದೀರಾ? ನನ್ನನ್ನು ಬಿಟ್ಬಿಡಿ. ರಾಮು ಅವರೇ, ಇವ್ರು ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ಹುಷಾರು, ನಿಮ್ಗೆ ಅರ್ಥವಾಗುತ್ತಾ? ಆಗತ್ತಮ್ಮ. ನೀವ್ ಬೇರೆ ನೋವಿನ ಎಣ್ಣೆ ಹಚ್ಕೊಳ್ಳೋದು ಮರ್ತೋಗ್ತೀರಾ? ನಿಧಾನಾಗಿ ಹತ್ಕೊಂಡು ಬರ್ತೀನಿ. ನಿಮ್ಮ ಮನೆ ಎಲ್ಲ ನೋಡ್ಬೇಕಲ್ಲ ನಾನು, ಅಲ್ವಾ? ನಿನ್ನ ರೂಮ್ ಎಲ್ಲಿದೆ, ನೀನು ಎಲ್ಲಿ ಹೋಮ್ವರ್ಕ್ ಮಾಡ್ತೀಯಾ, ನೀನು ಎಲ್ಲಿ ಮಲ್ಕೋತೀಯಾ, ನಿಮ್ಮಮ್ಮ ಎಲ್ಲಿ ನಿನ್ನ ಯೂನಿಫಾರ್ಮ್ ಎಲ್ಲ ಒಗಿತಾಳೆ, ಎಲ್ಲ ನೋಡ್ಬೇಕು ತಾನೇ ನಾನು. ನಡಿ 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 ನೋಡೋಣ. ನೋಡಿದ್ರಾ, ನಾನು ಹೇಳಿಲ್ವಾ? ಅಮ್ಮ, ಒಂದ್ 4 ದಿನ ನಮ್ ಜೊತೆ ಇದ್ದು ಹೋಗುತ್ತಾನೆ, ಹಂಗೆ ಸಿಹಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗೂ ಆಗುತ್ತೆ. ಇರ್ತೀರಾ ಅಜ್ಜಿ? ಇದು ಬಿಡಿ ಪ್ಲೀಸ್. ಆಗಲ್ಲ ಬಂಗಾರಿ, ಮನೇನ ಹಾಗಾಗೆ ಬಿಟ್ಬಿಟ್ಟು ಬಂದಿದ್ದೀವಿ. ನೀವಿಲ್ಲ ಅಂದ್ರೆ ನನ್ಗೆ ಬೇಜಾರಾಗುತ್ತೆ. ಅಮ್ಮ, ಇವತ್ತು ಒಂದಿನ ಇರಿ, ನಾಳೆ ಹೋದ್ರಾಯ್ತು. ಇಲ್ಲಮ್ಮ ಸೀತಾ, ಮನೆಯಲ್ಲಿ ಮಾಡಿದ ಅಡುಗೆ ಎಲ್ಲ ಹಾಗಾಗೇ ಇದೆ. ಅದಲ್ಲದೆ ಮಾತ್ರೆಗಳನ್ನು ತಂದಿಲ್ಲ. ಅಷ್ಟೇ ತಾನೆ, ಅದಕ್ಕೇನಂತೆ, ನಾನು ಅರೇಂಜ್ ಮಾಡ್ತೀನಿ. ಅಯ್ಯೋ ಬೇಡಪ್ಪ. ನಾವು ಮತ್ತೆ ಬರ್ತೀವಲ್ಲ, ನಾವೆಲ್ಲಿಗೆ ಹೋಗ್ತೀವಿ? ಹೋದ್ರೆ ಸೀದಾ ಮೇಲಕ್ಕೆ ಹೋಗೋದು. ಇದ್ರೊಳಗೆ ಮತ್ತೆ ತೊಂದರೆ ಆಯ್ತು. ತಾತ, ಇದೇ ಮೇಲೆ, ಇನ್ನೂ ಮೇಲಕ್ಕೆ ಹೋದ್ರೆ ಟೆರೆಸ್ ಸಿಗುತ್ತೆ. ಟ್ರಸ್ಟ್ ಮೀ ವಿಶ್ವ,
ಇದು ಡೆಫಿನೆಟ್ ಆಗಿ ವರ್ಕ್ ಆಗುತ್ತೆ. ನಾನು ಹೇಳೋದನ್ನು ಕೇಳು. ಅಂದರೆ ಕಿಡ್ನಾಪ್ ತುಂಬ ದೊಡ್ಡ ವಿಷಯ ಭಾರ್ಗವ್. ಇಟ್ಸ್ ನಾಟ್ ಎ ಜೋಕ್. ಕಮ್ ಆನ್ ವಿಶ್ವ, ಒಂದೇಟು 2 ಹಕ್ಕಿ. ಬ್ಲೈಂಡಾಗಿ ಬಿಲೀವ್ ಮೀ, ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ. ಬಟ್ ಕಿಡ್ನ್ಯಾಪ್ ಅಂದರೆ ಯಾಕೋ ಮನಸ್ಸು ಒಪ್ತಿಲ್ಲ ಭಾರ್ಗವ್. ನಮ್ಮ ಸ್ವಾರ್ಥಕ್ಕೋಸ್ಕರ ಏನೂ ಗೊತ್ತಿಲ್ಲದೆ ಇರೋ ಸಿಹಿನ ಕಿಡ್ನ್ಯಾಪ್ ಮಾಡೋದು ಪಾಪ ಅನಿಸುತ್ತೆ. ಆ ಮಗುವಿನ ಪಾಪ ಪುಣ್ಯ ನೋಡ್ತಾ ಇದ್ರೆ ನಿನ್ನ ಮಗನ ಕೈಗೆ ಸಿಗೋದು ಚಿಪ್ಪೆ. ಲೈಫಲ್ಲಿ ರಿಸ್ಕ್ ತಗೊಳ್ಳಿಲ್ಲ ಅಂದರೆ ಸಕ್ಸಸ್ ಸಿಗಲ್ಲ ವಿಶ್ವ. ಆದರೆ ಭಾರ್ಗವ್ ಇದನ್ನೆಲ್ಲ ಹೇಳೋದು ಭಾಳ ಈಸಿ. ಬಟ್ ಸರಿ ಬಿಡು, ನಿನ್ನ ಮಗನಿಗೆ ಭಿಕ್ಷೆ ಹೇಗೆ ಬಿಡೋದು ಅಂತ ಪ್ರಾಕ್ಟೀಸ್ ಮಾಡಿಸು. ಇಲ್ಲ ಭಾರ್ಗವ್, ನನಗೆ ನನ್ನ ಸ್ಥಾನ ಮಾನ ಮರ್ಯಾದೆ ತುಂಬ ಮುಖ್ಯ. ಮಾಡ್ತೀನಿ, ನೀನೇನು ಹೇಳ್ತೀಯೋ ಅದಕ್ಕೋಸ್ಕರನಾದರೂ ಇದನ್ನೆಲ್ಲ ಮಾಡ್ತೀನಿ. ಗುಡ್. ಈಗ ಸದ್ಯಕ್ಕೆ ನೀನು ಮಾಡಬೇಕಾಗಿರೋದಿಷ್ಟೇ, ಸಿಹಿ ಸ್ಕೂಲಿಂದ ನಾಪತ್ತೆ ಆಗಬೇಕು. ಅಂದರೆ ನೀನು ಅವಳನ್ನು ಕಿಡ್ನಾಪ್ ಮಾಡಬೇಕು. ಸಿಹಿ ಸ್ಕೂಲ್ ಸೇಫ್ ಅಲ್ಲ ಅಂತ ರಾಮನ ತಲೆಗೂ ಮಾವಯ್ಯನ ತಲೆಗೂ ಹೇಗೆ ತುಂಬಬೇಕು ಅದು ನನಗೆ ಬಿಡು. ಒಟ್ಟಿನಲ್ಲಿ ಸಿಹಿ ರಾಮನಿಂದ ದೂರ ಆಗಬೇಕು. ಅವಳು ಅವನಿಗೆ ಹತ್ತಿರ ಇದ್ದಷ್ಟು ನಮಗೆ ಪ್ರಾಬ್ಲಮ್ ಜಾಸ್ತಿ. ಸಿಹಿ ಇಲ್ಲಿಲ್ಲ ಅಂತಂದರೆ ರಾಮಂಗೆ ಆಟೋಮೆಟಿಕ್ಕಾಗಿ ಅವಳ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ. ಅದೇ ಟೈಮಲ್ಲಿ ನಾವು ಸೀಟನ್ನು ವೀಕ್ ಮಾಡಬೇಕು. ಅದ್ರ ಜೊತೆಗೆ ಸಿಹಿ ಅಪ್ಪನ ಇನ್ಫಾರ್ಮೇಷನ್ ತೆಗಿಬೇಕು. ಮಗು ಹುಟ್ಟಿದೆ ಅಂತಂದಮೇಲೆ ಅಪ್ಪನೂ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಇರಲೇಬೇಕಲ್ವಾ. ಅಕಸ್ಮಾತ್ ಅವನು ಸತ್ತಿದ್ದಾನೆ ಅಂತಂದರೆ ಆ ಡೀಟೇಲ್ಸ್ ಆದರೂ ಇರಬೇಕಲ್ವಾ. ಸಿಹಿ ಹುಟ್ಟಿನ ಮೂಲನ ಮೊದಲು ಹುಡುಕಬೇಕು. ಆ ವಿಷಯ ರಾಮಗೆ ಗೊತ್ತಾದರೆ ಆ ಮೂಲನ ಹುಡ್ಕೊಂಡು ಅವನು ಹೋಗ್ತಾನೆ. ಇನ್ನು ಪ್ರಾಪರ್ಟಿ ಮೂಲ ನಮಗೆ ಸೇರುತ್ತೆ. ಆದರೆ ಕಿಡ್ನ್ಯಾಪ್ ಭಾರ್ಗವ್, ಐ ಆಮ್ ನಾಟ್ ಸೋ ಕಾನ್ಫಿಡೆಂಟ್. ಇದೆಲ್ಲ ನೆಸೆಸಿಟಿ ಇದೆಯಾ? ಬೇರೆ ಏನಾದರೂ ಆಟ ಆಡ್ಬೋದಲ್ವಾ? ಇದು ನೀನಾಡೋ ಕ್ರಿಕೆಟ್ ಅಲ್ಲ ವಿಶ್ವ, ನಾನು ಆಡಿಸ್ತಾ ಇರೋ ಮೈಂಡ್ ಗೇಮ್. ಇದರಲ್ಲಿ ಪ್ರತಿ ಹೆಜ್ಜೆನೂ ನಾವು ಪ್ಲ್ಯಾನ್ ಮಾಡಿಟ್ರೆ ಆ ಪ್ಲ್ಯಾನು ನಮಗೆ ಹೆಲ್ಪ್ ಮಾಡುತ್ತೆ. ಈ ಕಿಡ್ನಾಪ್ ಒಂದು ನೀನು ಮಾಡಿದ್ರೆ ಯು ವಿಲ್ ಬಿಕಮ್ ಅ ಹೀರೋ ವಿಶ್ವ. ಹೀರೋ ಆಗಬೇಕು ಅಂತ ಒದ್ದಾಡ್ತಿದ್ದೆ ಅಲ್ಲ, ಈಗ ಚಾನ್ಸ್ ಕೊಡ್ತಾ ಇದ್ದೀನಿ, ಯೂಸ್ ಮಾಡ್ಕೊ. ಸಖತ್ತಾಗಿ ಹೇಳಿದೆ ಭಾರ್ಗವ್. ಆದರೆ ನನಗೇನೂ ಅರ್ಥ ಆಗಲಿಲ್ಲ, ಬೌನ್ಸರ್ ಆಗೋಯ್ತು. ಆದರೆ ಈ ವಿಷಯದಲ್ಲಿ ಇದೊಂದು ಸಲ ನೀನು ಹೇಳಿದ್ದನ್ನೆಲ್ಲ ಮಾಡ್ತೀನಿ ಭಾರ್ಗವ್, ಮಾಡ್ತೀನಿ. ನಾವಿನ್ನು ಬರ್ತೀವಿ ರಾಯ್ರೆ. ಹಾಗೆ ಬರ್ತಾ ಇರಿ. ಇದು ನಿಮ್ಮ ಮಗಳ ಮನೆ, ಯಾವ ಸಂಕೋಚವೂ ಬೇಡ. ಸಂಕೋಚ ಇದ್ದಿದ್ರೆ ಇವಾಗ ಬರ್ತಿದ್ವಾ ಹೇಳಿ? ಭಾರ್ಗವಿ ಅವರೇ, ಹೋಗ್ಬಿಟ್ಟು ಬರ್ತೀವಿ. ಬನ್ನಿಮ್ಮ ಸೀತಾ, ನಿಲ್ಮ ಅವ ಬನ್ನಿ ಕೂತ್ಕೊಳ್ಳಿ. ಸೀತಾ, ಯಾಕಮ್ಮ ಇದೆಲ್ಲ? ಅಮ್ಮ, ನೀವು ಮೊದಲನೇ ಸಲ ಮನೆಗೆ ಬಂದಿರೋದು, ಬೇಡ ಅಂತ ಹೇಳ್ಬಾರ್ದು. ತಗೊಳ್ಳಿ. ನಿನ್ನ ಪ್ರೀತಿಗೋಸ್ಕರ ತಗೋಬೇಕು ನೋಡಿ. ಬರುವಾಗ ನೀವೇ ಬಂದ್ರಿ, ಅಟ್ಲೀಸ್ಟ್ ಈಗಲಾದ್ರೂ ಕಾರ್ ಕಳಿಸ್ತೀನಿ, ಆರಾಮಾಗಿ ಹೋಗ್ಬೋದಲ್ವಾ? ಅಯ್ಯೋ ಬೇಡಪ್ಪ, ನಾವು ಆಟೋನಲ್ಲಿ ಹೋಗ್ತೀವಿ, ನಿಂಗೆ ಯಾಕೆ ತೊಂದರೆ? ಅದೇಗಾಗುತ್ತಮ್ಮ, ಅದೆಲ್ಲ ಗೊತ್ತಿಲ್ಲ, ನಾನು ಕಾರ್ ಕಳಿಸ್ತಾ ಇದ್ದೀನಿ ಅಷ್ಟೇ. ಸರಿ ಸೀತಾ, ಹೋಗ್ಬಿಟ್ಟು ಬರ್ತೀವಮ್ಮ. ಬರ್ತೀವಿ ಪುಟ್ಟಿ.
ಮಿಸ್ ಯು ಅಜ್ಜಿ, ಐ ಮಿಸ್ ಯು ತಾತ. ನೋಡಿ ನೀವು ಹೊರಡ್ರಿ ಅಂತ ಮುಖ ಚಿಕ್ಕದ್ ಮಾಡ್ಕೊಂಡಿದ್ದಾಳೆ. ಯಾಕೆ ನಾವು ನಿಮ್ಮ ಮನೆಗೆ ಬರ್ತಾನೆ ಅಂತೀವಿ, ನೀನು ನಮ್ಮ ಮನೆಗೆ ಬರ್ತಾ ಇರು. ನನಗೂ ನಿನ್ನನ್ನು ಬಿಟ್ಟೋಗಕ್ಕೆ ತುಂಬ ಬೇಜಾರು ಪುಟ್ಟ. ಪುಟಿ ನೀನು ಈ ಮುಖ ಚಿಕ್ಕದ್ ಮಾಡ್ಕೊಂಡು ಕಳಿಸ್ಬಾರ್ದು. ನೀನು ನಮ್ಮನ್ನ ನಗ್ನಗ್ತಾ ಕಳಿಸ್ಕೊಡು ಬಂಗಾರಿ. ಬರದಾ? ನೀವು ನಗ್ನಾಗ್ತಾ ಇರಿ. ಓ ಕ್ಯೂಟ್ ಆಗಿದ್ದಾರೆ. ರಾಮ್, ಏನ್ ಮಾಡ್ತಿದ್ದೀರಾ? ಆಗ್ಬಿಡುತ್ತೆ. ಒಳ್ಳೆ ಎಬ್ಸಿ ಅಂದ್ರೆ ಚಂದ ನೋಡ್ತಿದ್ದೀರಾ. ಹೋಗಿ ಹೋಗಿ ನಿಮ್ಗೆ ಹೇಳಿದ್ನಲ್ಲ. ಸಿಹಿ ಎಷ್ಟು ಕ್ಯೂಟ್ ಆಗಿ ಮಲ್ಕೊಂಡಿದ್ದಾರೆ ನೋಡಿ. ಹೇಗೆ ಎಬ್ಸಕ್ ಮನ್ಸು ಬರುತ್ತೆ? ನನ್ನ ಕೈಯಿಂದ ಆಗಲ್ಲ. ರಾಮ್, ಅವ್ಳು ಸ್ಕೂಲ್ ಹೋಗ್ಬೇಕು. ನೀವು ಅವಳ ಜೊತೆ ಹೊತ್ಕೊಂಡು ಮಲ್ಕೊಂಬೇಡಿ. ವೆರಿ ಗುಡ್ ಐಡಿಯಾ. ಹೇಳ್ದಂಗೆ ಮಾಡ್ತೀರಾ ನೋಡಿ. ಸಿಹಿ ಎದ್ದೇಳೆ, 8 ಗಂಟೆ ಆಯ್ತು. ಸ್ಕೂಲಿಗೆ ರೆಡಿ ಆಗ್ಬೇಕು, ಹೋಗಲ್ವಾ ನೀನು? ಸೀತಾ, ನೀವು ನಿಜವಾಗ್ಲು ಮನುಷ್ಯರೇನ್ರಿ? ಒಳ್ಳೆ ಹಾಸ್ಟೆಲ್ ವಾರ್ಡನ್ ಥರ ಆಡ್ತೀರಪ್ಪ. ಇನ್ನೂ 6:15. 8 ಇಷ್ಟು ಚಳಿ ಆಗ್ತಿದೆ ಬೇರೆ. ಮಗುಕಂತ ಅವಳು ಸ್ಕೂಲ್ಗೆ ಹೋಗೋದು ಬೇಡವಾ ರಾಮ್? ಸಿಹಿ ಎದ್ದೇಳೆ. ಹೆಚ್ಚಿಟ್ಟು ಹೇಳಿದ್ರೆ ಏನಂತೆ, ರೂಮ್ ಟೆಂಪ್ರೇಚರ್ನೇ ಜಾಸ್ತಿ ಮಾಡ್ತೀನಿ. ದೊಡ್ಡದಾಗಿ ಸ್ಕೂಲಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳೋದಲ್ಲ, ಎಬ್ಸಿ ರೆಡಿ ಮಾಡೋದ್ರಲ್ಲೂ ಹೆಲ್ಪ್ ಮಾಡಬೇಕು.